ರಾಷ್ಟ್ರ ನಾಯಕರಿಗೆ ಇಂಥ ಅವಮಾನ ಮಾಡುವಂಥ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಭವ್ಯ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ಮತ್ತು ಚಪ್ಪಲಿ ಗುಂಡಾಗಳನ್ನು ಬದಲಾವಣೆ ಮಾಡುವಂಥದ್ದು 19/2/2026 ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಬಂಕಾ ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಹೋಗುವಾಗ ಮಸೀದಿಯ ಒಳಗಿನಿಂದ ಕಲ್ಲು ಮತ್ತು ಚಪ್ಪಲಿಯನ್ನು ಎಸೆದ ಗುಂಡಾಗಳನ್ನು ತಕ್ಷಣವೇ ಗಡಿಪಾರು ಮಾಡಬೇಕೆಂದು ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂಥ ಘಟನೆಗಳಾಗಲು ಕಾರಣ. ಕೆಲ ಜನಗಳಿಗೆ ಸರ್ಕಾರ ಮತ್ತು ಅಧಿಕಾರಿಗಳ ಭಯವೇ ಇಲ್ಲದೆ ಇಂತಹ ಗುಂಡಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ರಕ್ಷಣೆ ಕೊಡುವ ಪೊಲೀಸ್ ಅಂದ್ರೆ SP ಅವರ ಮೇಲೇನೆ ಕಲಿಸಿದಾರಪ್ಪ ಅಂತಂದ್ರೆ ಇದು ಸಾಮಾನ್ಯ ಜನರ ಗತಿ ಏನು? ನಮ್ಮ ಸನಾತನ ಧರ್ಮದವರು ನೀವು ಪವಿತ್ರ ರಂಜಾನ್ ಹಬ್ಬದಿಂದ ಸಾವಿರಾರು ಸಂಖ್ಯೆಯಲ್ಲಿ ನೀವು ನಮಾಜ್ಗೆ ಹೋಗುವ ಸಂದರ್ಭದಲ್ಲಿ ನಾವು ನಿಮಗೆ ಯಾವುದೇ ಅಡೆತಡೆಗಳನ್ನು ಮಾಡಿಲ್ಲ. ಮತ್ತು ಇದು ಮೊಹರಂದಲ್ಲಿ ಕೂಡ ನಿಮ್ಮ ಜೊತೆ ನಾವು ಅಣ್ಣ ತಮ್ಮರು ನಮ್ಮ ದೇಶಕ್ಕಾಗಿ ಯಾರು ನಮ್ಮ ದೇಶಕ್ಕಾಗಿ ಪ್ರೀತಿ ಮಾಡ್ತೀವಿ ನಾವು ನಿಮ್ಮ ಜೊತೆ ಎಲ್ಲರ ಜೊತೆ ಇದ್ದೇವೆ. ಕೆಲವೊಂದು ಕಿಡಿಗೇಡಿ ಮುಸಲ್ಮಾನರು ಮಾತ್ರ ಈ ಕೃತ್ಯವನ್ನು ಎಸಗಿದ್ದಾರ. ಅವರನ್ನು ಎಲ್ಲ ಮುಸಲ್ಮಾನರ ಚೇರ್ಮನ್ಗಳಾಗಿರ್ಬೋದು, ಮೌಲಾನಗಳಾಗಿರ್ಬೋದು, ಅವರು ಅಭ್ಯರ್ಥಿಯಲ್ಲಿ ಇಟ್ಕೊಂಡು ದೇಶದ ಮುನ್ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ದಿನೇಶ್ ಗುಂಡೂರಾವ್ ಅಂತ ನಿನ್ನೆ ನೋಡಿ ನೀವು ಏನು ಮಾಡ್ಯಾರ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಉರ್ದು ಭಾಷೆಯನ್ನು ಹಾಕ್ಲಕ್ಕತ್ತಾರ. ಮತ್ತು ಎಲ್ಲ ಭಾಷೆಗಳಲ್ಲೂ ಕೂಡ ಹಾಕ್ಬೇಕಾಗ್ತದ. ಮರಾಠಿ ಹಾಕ್ಬೇಕಾಗ್ತದ, ತಮಿಳು ಹಾಕ್ತದ, ತೆಲುಗು ಹಾಕ್ಬೇಕಾಗ್ತದ. ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಭಾಷೆ ಆಗಿರಬೇಕು. ಅದಕ್ಕೆ ಸರ್ಕಾರ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಬಾಗಲಕೋಟೆ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲಿ ನಡೆದಂಥ ಏನು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಅಂಗವಾಗಿ ನಡೆದಂಥ ಮೆರವಣಿಗೆಯಲ್ಲಿ ಕೆಲ ಪಟ್ಟ ಇತಿಹಾಸಗಳು ಮತ್ತು ದೇಶದ್ರೋಹಿಗಳನ್ನು ತಪ್ಪಾಗಲಿಕ್ಕಿಲ್ಲ. ಮತ್ತವರು ಏನು ಆ ಮೆರವಣಿಗೆಯಲ್ಲಿ ಕಲ್ಲು ಹೋರಾಟವನ್ನು ಮಾಡಿ ದೇಶದಲ್ಲಿ ಒಂದು ಅಶಾಂತಿ ಮತ್ತು ಗಲಭೆಯನ್ನು ಎಬ್ಬಿಸುವಂಥ ಕೆಲಸ ಮಾಡಿದರ ಆ ಒಂದು ಘಟನೆಯನ್ನು ಖಂಡಿಸಿ ಏನು ಬಸವನ ಬಾಗೇವಾಡಿಯಲ್ಲಿ ಇವತ್ತಿನ ದಿನ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಒಬ್ಬ ಅನುಯಾಯಿಗಳು ಅವರ ಅಭಿಮಾನಿಗಳು ಸೇರಿಕೊಂಡು ಏನು ನಡೆದಂಥ ಈ ಒಂದು ಸಭೆ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಒಂದು ಪ್ರತಿಭಟನೆಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾತ್ಮಗಳ ಪಾದಕ್ಕೆ ನಡೆದು ಹಾಗೂ ನೆರೆದಂಥ ಎಲ್ಲ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಾದ್ಯಂತ ಬಂದಂಥ ಎಲ್ಲ ಗಣ್ಯಮಾನ್ಯರೇ ಏನು ಇವತ್ತು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ